ಪ್ರೀತಿಯ ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಕ್ಲಾಸಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿನಿಯರೇ, ಈಗಾಗಲೇ ನಾನು ಬಿಕಾಮ್ 2ನೇ ಸೆಮಿಸ್ಟರ್ಗೆ ಬರುವಂತಹ ದುರ್ಯೋಧನ ಪ್ರಲಾಪ ವಿಲಾಪ ಈ ಒಂದು ಕಾವ್ಯ ಭಾಗದಲ್ಲಿ ಮೊದಲಿಗೆ ಕವಿ ಪರಿಚಯವನ್ನು ನಾನು ತಿಳಿಸಿ ಆಮೇಲೆ ಕಥಾ ಹಿನ್ನೆಲೆಯನ್ನು ತಿಳಿಸಿದ್ದೇನೆ. ಈಗ ದುರ್ಯೋಧನನು ಆ ಕುರುಕ್ಷೇತ್ರದಲ್ಲಿ ಭೀಷ್ಮಾಚಾರ್ಯರನ್ನು ಭೇಟಿಯಾಗಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವನ ಮನಸ್ಸು ದುಃಖದಿಂದ ತೊಳಲ್ತಾ ಇದೆ ಅನ್ನುವಂಥದ್ದನ್ನು ಒಂದೊಂದಾಗಿ ಯಾರ್ಯಾರನ್ನು ಕಂಡಾಗ ಹೇಗೆ ಅವನಲ್ಲಿ ಭಾವನೆಗಳು ಉಂಟಾಗ್ತವೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಪ್ರೀತಿಯ ವಿದ್ಯಾರ್ಥಿನಿಯರೇ, ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸ್ರಿ, ಇದರ ಸದುಪಯೋಗವನ್ನು ಪಡ್ಕೊಳ್ರಿ ಅಂತ ತಿಳ್ಕೊಂಡು ಹೇಳುತ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಅಮೂಲ್ಯವಾಗಿರ್ತಕ್ಕಂಥ ಅಂಶಗಳು ನಾನು ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಮತ್ತೊಮ್ಮೆ ನಿಮಗೆ ಪ್ರೀತಿಯ ಸ್ವಾಗತ. ಈ ಕಾವ್ಯಕ್ಕೆ ಸಂಬಂಧಪಟ್ಟಂತೆ, ಈ ಕಾವ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಇದು 2ನೇ ವಿಡಿಯೋ. ಪ್ರೀತಿಯ ವಿದ್ಯಾರ್ಥಿನಿಯರೇ, ನಾನು ನಿನ್ನೆಯ ಕ್ಲಾಸ್ನಲ್ಲಿ ನಿಮಗೆ ದುರ್ಯೋಧನ ಪ್ರಲಾಪ ವಿಲಾಪ ಇದನ್ನು ಹೇಳ್ತಾ ಇದ್ದೆ ಅಲ್ವಾ. ಈಗಾಗಲೇ ಈ ಸನ್ನಿವೇಶದ ಹಿಂದೆ ಇರತಕ್ಕಂಥ ಎಲ್ಲ ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ನಿಮಗೆ ನಾನು ಕೊಟ್ಟಿದ್ದೆ. ಏನು ನಡೀತು? ಯುದ್ಧ ನಡೀತು, ಅದು 3 ದಿನ 2 ದಿನ 1 ದಿನ ಈ ಥರ ಎಲ್ಲ ನಡೀತು. ಕೊನೆಯದಾಗಿ ದುರ್ಯೋಧನ ಪಿತಾಮಹರನ್ನು ಭೇಟಿಯಾಗಿ ಮುಂದಿನ ನಿರ್ಧಾರವನ್ನು ಮಾಡುವಂಥ ಅವನಿಗೊಂದು ಸಂದೇಶ ಬರುತ್ತೆ ದುರ್ಯೋಧನನಿಗೆ. ಆವಾಗ ದುರ್ಯೋಧನ ಏನು ಮಾಡ್ತಾನೆ, ಭೀಷ್ಮಾಚಾರ್ಯರನ್ನು, ಪಿತಾಮಹ ಅಂದರೆ ಭೀಷ್ಮಾಚಾರ್ಯರನ್ನು ಭೇಟಿಯಾಗಲಿಕ್ಕೆ ಹೋಗ್ತಾನೆ. ಆ ಭೇಟಿಯಾಗಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ದುರ್ಯೋಧನನು ರಣರಂಗದಲ್ಲಿ ಕಾಣ್ತಕ್ಕಂತಹ, ರಣರಂಗದಲ್ಲಿ ನೋಡ್ತಕ್ಕಂತಹ ಭೀಕರ ಬೀಭತ್ಸಮಯವಾಗಿರ್ತಕ್ಕಂಥ ರೌದ್ರಮಯವಾಗಿರ್ತಕ್ಕಂಥ ಆ ಕುರುಕ್ಷೇತ್ರ ರಣರಂಗದಲ್ಲಿ ಏನೇನು ನೋಡ್ತಾನೆ, ಯಾರ್ಯಾರು ನೋಡ್ತಾನೆ, ಈಗ ನೋಡಿ ಅವನ ಹೃದಯ ಏನಾಗುತ್ತ. ಅವನು ಕಠೋರ, ವಜ್ರದಷ್ಟು ಕಠೋರ. ಆದರೆ ಅವನ ಮನಸ್ಸು ಆ ಸಂದರ್ಭದಲ್ಲಿ ಎಷ್ಟು ವ್ಯಥೆ ಪಡ್ತದೆ, ವಿಲಾಪ ದುಃಖವನ್ನು ಅನುಭವಿಸ್ತದೆ ಅನ್ನುವಂಥದ್ದನ್ನು ನಾವು ಈಗ ಸ್ಟಾರ್ಟ್ ಮಾಡ್ತೀವಿ, ಈಗ ನೋಡ್ತೀವಿ. ಅರ್ಥ ಆಗ್ತತ್ತಲ್ಲ ನಿಮ್ಗೆ? ಸರಿ, ಹಾಗಾದರೆ ಭೀಷ್ಮಾಚಾರ್ಯರನ್ನ ಭೇಟಿಯಾಗಲಿಕ್ಕೆ ದುರ್ಯೋಧನನು ಸಂಜಯ ಅಂತ ಒಬ್ಬನಿರ್ತಾನೆ. ಅವನು ಕಾಮೆಂಟ್ರಿ ಹೇಳ್ತಿರ್ತಾನೆ. ಯಾರಿಗೆ ಕಾಮೆಂಟ್ರಿ ಹೇಳ್ತಿರ್ತಾನೆ? ಈ ಧೃತರಾಷ್ಟ್ರನಿಗೂ ಮತ್ತು ಗಾಂಧಾರಿಗೂ, ಗಾಂಧಾರಿಗೆ ಕಣ್ಣು ಕಾಣ್ತಾ ಇರುತ್ತೆ, ಧೃತರಾಷ್ಟ್ರನಿಗೆ ಕಣ್ಣು ಕಾಣಲ್ಲ. ಅವರಿಬ್ಬರು ಕಣ್ಣು ಕಾಣದೇ ಇರೋದಕ್ಕಾಗಿ ಯುದ್ಧದ ನೇರ ಪ್ರಸಾರವನ್ನು ನೋಡೋಕ್ಕಾಗೋದಿಲ್ಲ. ವೀಕ್ಷಕ ವಿವರಣೆಯನ್ನು ಮಾತ್ರ ಕೇಳ್ಬೇಕು. ಅವರು ಕಾಮೆಂಟ್ರಿ ಕೇಳು. ಆ ಕಾಮೆಂಟ್ರಿ ಹೇಳತ್ನಿ ಸಂಜೆ. ಯಾಕಂದ್ರೆ ಸಂಜೆ ಮುಂಜಾನೆಯಿಂದ ಹಿಡಿದು ಸಾಯಂಕಾಲ ತನಕ ಯುದ್ಧ ರಣರಂಗದಲ್ಲಿ ಏನೇನು ಆಗ್ತಿರ್ತೈತೆ ಎಲ್ಲ ಬಂದು ಆ ಧೃತರಾಷ್ಟ್ರನಿಗೆ ಗಾಂಧಾರಿಗೆ ಒಪ್ಪಿಸ್ತಿರ್ತಾನೆ. ಹಿಂಗಾಯ್ತು ಇವತ್ತು ಇವ್ರು ಯುದ್ಧ ಮಾಡಿದ್ರು, ಅವ್ರು ಹಿಂಗೆ ಯುದ್ಧ ಮಾಡಿದ್ರು, ಇದು ಹಿಂಗಾಯ್ತು ಅಂತ ತಿಳ್ಕೊಂಡು ಹೇಳ್ತಿರ್ತಾನೆ. ಅದನ್ನೆಲ್ಲ ಕೇಳಿಬಿಟ್ಟು ಗಾಂಧಾರಿ ಧೃತರಾಷ್ಟ್ರರು ಏನು ಮಾಡ್ತಾರೆ, ಆ ಥರ ಎಲ್ಲ ಅಯ್ಯೋ ಹಿಂಗಾಗ್ಬಿಡ್ತಾ 99 ಮಂದಿ ಮಕ್ಕಳು ಸತ್ತು ಹೋಗ್ಬಿಟ್ರೆ ಮತ್ತೆ ಇಂಥ ಮಕ್ಕಳು ಹತ್ರ ಹಂಗೆ ಆಗೋದು. ಹೇಳಿದ ಮಾತು ಕೇಳೋ ಮಕ್ಳು ಅಂದ್ರೆ ಉದ್ಧಾರ ಆಕವ. ಹೇಳಿದ ಮಾತು ಕೇಳೋರ್ದು ಮಕ್ಳಿದ್ರೆ ಏನು ಮಾಡ್ತಾರೆ? 100 ಇದ್ರೇನು 1000 ಇದ್ರೆ. ಹೇಳಿದ ಮಾತು ಕೇಳೋ ಒಬ್ಬ ಮಗ ಇದ್ರೂ ವಂಶ ಉಳಿತೈತಿ. ಹೇಳಿದ ಮಾತು ಕೇಳದೆ ಇರ್ತಕ್ಕಂಥ 1000 ಮಕ್ಕಳಿದ್ರೂ ಡ್ಯಾಮ್ ಅಂತವ. ಅದ್ರಂಗೆ ಆಗಿದ್ದಿದ್ದು. ಅದಕ್ಕೆ ಹೇಳಿದ ಮಾತು ಕೇಳ್ಬೇಕು ಮಕ್ಕಳು. ಅವು ಯಾಕೆ ಹೇಳಿದ ಮಾತು ಕೇಳೋದು ಅಂದ್ರೆ ಭಾಳ ಪ್ರೀತಿಯಿಂದ ಬೆಳೆಸಿಬಿಟ್ಟಿರ್ತಾರೆ ನೋಡ್ರಿ. ನನ್ನ ಮಗ ದುರ್ಯೋಧನ ಹಚ್ಚಿ ಬಡ್ಕೊಂಡಿದ್ದಕ್ಕೆ ಅವನಿಗೆ ಕೊಂಬ್ ಬಂದ್ಬಿಟ್ಟು. ಅದಲ್ಲ, ಗುರು ಹಿರಿಯರಿಗೆ ಮರ್ಯಾದೆ ಕೊಡದೇ ಇದ್ದರೆ ಹಠ, ಮುಂಗೋಪ, ಅತಿಯಾದ ದುರಾಭಿಮಾನ, ಸ್ವಾಭಿಮಾನ ಬೇರೆ ದುರಾಭಿಮಾನ ಬೇರೆ. ಇವಿದ್ನಪ್ಪ ಅಂದರೆ ವ್ಯಕ್ತಿತ್ವ ಹೇಗೆ ಕೆಡುತ್ತೆ, ಅದರಿಂದ ಪತನ ಹೆಂಗಾಗುತ್ತೆ ಅನ್ನೋದಕ್ಕೊಂದು ಉದಾಹರಣೆ ದುರ್ಯೋಧನ. ಅಂಥವನಲ್ಲಿಯೂ ಕೂಡ ಕೆಲವು ಒಳ್ಳೆಯ ಗುಣಗಳಿದ್ದಾವೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗ್ತದೆ. ಯಾಕಂದರೆ ಒಬ್ಬ ವ್ಯಕ್ತಿ ಕೆಲವೊಂದು ಕಾರಣಗಳಿಗಾಗಿ ಅವನು ಹಠ ಮಾಡ್ತಾ ಇದ್ದ, ಆ ಥರದ್ದು ಓಕೆ. ಆದರೆ ಅವನಲ್ಲಿ ಒಂದು ಜಾಗೃತ ಸ್ವಾಭಿಮಾನ ಇತ್ತಲ್ಲ,
ಅದನ್ನು ನಾವು ಈಗ ವೀಕ್ಷಿಸಬೇಕು. ಅದ್ರ ಜೊತೆಗೆ ಅವನಲ್ಲಿ ಅಂತಃಕರಣನೂ ಇತ್ತು ಅನ್ನುವಂಥದ್ದನ್ನು ನಾವು ಈ ಕೆಳಗೆ ಬರ್ತಕ್ಕಂಥ ಸನ್ನಿವೇಶಗಳು ಅದನ್ನು ನೋಡಿ ನಾವು ತಿಳ್ಕೊಳ್ಬೇಕು. ಪಾಪ ದುರ್ಯೋಧನನಿಗೆ ಎಷ್ಟು ದುಃಖ ಆಗ್ತದೆ ನೋಡ್ರಿ. ಅವನ ಕಣ್ಣಾಗ ಜೀವನದಾಗ ಒಂದು ಹನಿ ನೀರು ಬಂದಿಲ್ಲ ಅವನಿಗೆ, ಅಂಥದ್ದು ಈಗ ಕಣ್ಣಾಗ ನೀರು ಬರ್ತಾವಂದ್ರೆ ಅದೆಂಥ ಮನಸ್ಸು, ಅವಂದು ಕೂಡ ಹೂವಿನಂಥ ಮನಸ್ಸನ್ನೋದನ್ನು ನಾವು ತಿಳ್ಕೊಳ್ಬೇಕು. ಸರಿ, ಹಾಗಾದರೆ ಶುರು ಮಾಡೋಣ್ರಿ ನಾವು. ವಚನ ಅಂದರೆ ಮಾತು. ಎಂದ ಕುಂಭ ಸಂಭವನಂ ತ್ರಿಪ್ರದಕ್ಷಿಣಂಗೈದು ಬರುತ್ತಮಾದಿಶಾ ಭಾಗದೊಳ್ ಕರಸಂದೋಹಾಶ್ಚರ್ಯ ಕ್ಷೀಣತರನಾಗಿ ಶರಾಚರ್ಯರಿಗೆ ಅಭಿಮುಖನಾಗಿ. ದುರ್ಯೋಧನ ಬರ್ತಾ ಇರಬೇಕಾದ್ರೆ ಕುಂಭ ಸಂಭವ ಅಂದರೆ ದ್ರೋಣಾಚಾರ್ಯರು ಅಂತ, ದ್ರೋಣಾಚಾರ್ಯ ಗುರುಗಳು, ವಿದ್ಯೆ ಕಲಿಸಿದಂಥ ಗುರುಗಳು. ಅವರಾಗಲೇ ಹತ್ತರಾಗಿ ಬಿದ್ದುಬಿಟ್ಟಿರ್ತಾರೆ, ಸತ್ತೋಗಿರ್ತಾರೆ. ಯಾಕಂದ್ರೆ ಯಾವಾಗ ಅಶ್ವತ್ಥಾಮೋ ಹತೋಹತ ಅಂತ ಯಾವಾಗ ಅಂದ, ಅವನು ಬಿಲ್ಲು ಬಾಣ ಕೈ ಬಿಟ್ಕೊಳ್ಳಿ ಅರ್ಜುನ ಬಾಣ ಪ್ರಯೋಗ ಮಾಡಿ ಆ ದುಷ್ಟದ್ಯುಮ್ನ ಬಂದು ಅವನು ರುಂಡನ ಕಡ್ಕೊಂಡು ಹೋಗಿಬಿಡ್ತಾನೆ. ಅವನು ಶವ ನೋಡಿಬಿಟ್ಟು ಗುರುಗಳ ವಿದ್ಯೆ ಕಲಿಸಿದ್ರು, ನಮಗೆ ಸಕಲ ವಿದ್ಯೆಯನ್ನು ದಾರಿ ಎರೆದ್ರು, ಇಂಥವ್ರಿಗೆ ನಾವು ಒಂದು ಗೌರವ ಸಲ್ಲಿಸ್ಬೇಕಂತ ತಿಳ್ಕೊಂಡು. ಯಾಕಂದರೆ ದುರ್ಯೋಧನನಿಗೆ ಗೊತ್ತೈತೆ ಒಂದು ಕಡೆ ಬರ್ತದ ಮಾತು ಏನಂತಂದರೆ, ಕುಂಭ ಸಂಭವ ನಿನ್ನ ಸಾಮರ್ಥ್ಯ ಏನನ್ನೋದು ನನಗೆ ಗೊತ್ತಿಲ್ಲವೇ, ಅರಿಯಮೇ ನನಗೆ ಗೊತ್ತಿಲ್ವಾ? ಸಾಕ್ಷಾತ್ ಪಿನಾಕಪಾಣಿಯು ನಿನ್ನೆದುರಿಗೆ ಬಂದರೆ ಅವನನ್ನೂ ಎದುರಿಸುವ ಸಾಮರ್ಥ್ಯ ನಿನ್ನಲ್ಲೈತಿ. ಸಾಕ್ಷಾತ್ ಶಿವ ಬಂದು ನಿನ್ನ ಎದುರಿಗೆ ನಿಂತ್ಕೊಂಡು ಯುದ್ಧ ಮಾಡೋಕ್ಕೆ ಪ್ರಾರಂಭ ಮಾಡಿದರೆ ಆ ಶಿವನನ್ನು ಎದುರಿಸುವಂಥ ಶಕ್ತಿ ನಿನ್ನಲ್ಲಿದೆ. ಇಂಥ ಒಂದು ಪರಾಕ್ರಮಿಯಾಗಿರ್ತಕ್ಕಂಥ ದ್ರೋಣಾಚಾರ್ಯರೇ ಗುರುಗಳೇ, ನಾವು ನಿಮಗೆ ಒಂದು ಅಂತಿಮವಾದ ಗೌರವ. ಭಾಳ ದುಃಖ ಆಗುತ್ತೆ ಅವನಿಗೆ, ಭಾಳ ದುಃಖ ಆಗುತ್ತೆ, ಭಾಳ ನೋವಾಗುತ್ತೆ. ಅದೇ ನೋವು ಪಟಗಾಡಬಾರ್ದಾಗಿತ್ತು ಅಂದ್ರೆ ತುಂಬಿದ ಸಭೆಯಲ್ಲಿ ಕೃಷ್ಣ ಸಂಧಾನಕ್ಕೆ ಬಂದಿದ್ನಿಲ್ಲ. ದ್ರೋಣ ಹೇಳ್ತಾ ನೋಡಪ್ಪ ಬಂಧಾನ ಮತ್ತೇನೋ ಸಂಧಾನ ಮಾಡ್ಕೊಂಬಿಡ್ರಿ, ಯಾರಿಗೆ ಹೇಳ್ತೇವೆ ಅಂತ ನಾವು ಬರೀ ಹಿಂಗೆ ಮಾಡ್ಕೊಂಡು ಕುಂತ್ಕೊಂಡು ಆವಾಗ ಕೇಳಲಿಲ್ಲ. ಈಗ ಮಾತಕೊಂಡು ಕುಂತ್ರಿ ಎದಕ್ಕೆ ಬರ್ತೈತಿ? ಹೌದಾ? ಒಬ್ಬರು ಗುರುಗಳು ಹಿರಿಯರು ಒಂದು ಮಾತು ಹೇಳ್ತಾರಂದ್ರೆ ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ಮಾಡ್ಕೊಂಡಿದ್ನಪ್ಪ ಅಂದ್ರೆ ಆಗಬಾರ್ದ ಆಗ್ತದಂತ ಅರ್ಥ. ಇರಲಿ, ಅಂತೂ ಗುರುಗಳಿಗೆ ಒಂದು ಅಂತಿಮ ನಮನ ಮತ್ತು ಗೌರವವನ್ನು ಸಲ್ಲಿಸಿ ತ್ರಿಪ್ರದಕ್ಷಿಣಂಗೈದು 3 ಸುತ್ತು. ತ್ರಿಪ್ರದಕ್ಷಿಣೆ ಅಂದರೆ 3 ಬಾರಿ ಆ ಶವವನ್ನು ಸುತ್ತ ಹಾಕಿ ಬರ್ತಾ ಇರಬೇಕಾದ್ರೆ ದಿಶಾಭಾಗದಳು ಒಂದು ದಿಕ್ಕಿನಲ್ಲಿ ಕರಸಂದೋಹಾಶ್ಚರ್ಯ ಕ್ಷೀಣತರನಾಗಿ ಶರಾಶರ್ಯಗೆ ಅಭಿಮುಖವಾಗಿ. ಆ ದ್ರೋಣಾಚಾರ್ಯ ಬಾಣಗಳಿಂದ ಜರ್ಜರಿತರಾಗಿ ಬಿದ್ದಿದ್ರಲ್ಲ, ಆ ಜರ್ಜರಿತರಾಗಿ ಬಿದ್ದಿರತಕ್ಕಂತಹ ಶವದ ಅಭಿಮುಖವಾಗಿ ವಿರುದ್ಧ ದಿಕ್ಕಿಗೆ, ಈ ಕಡೆ ಬಿದ್ದತ್ತಂದ್ರೆ ವಿರುದ್ಧ ದಿಕ್ಕಿಗೆ ದುರ್ಯೋಧನ ಏನು ಮಾಡ್ತಾನೆ, ಪ್ರಯಾಣ ಬಳಸ್ತಾ ಇರ್ತಾನೆ, ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು ದಿಕ್ಕಿನಲ್ಲಿ ಆ ಹೋಗ್ತಾ ಇರ್ತಕ್ಕಂಥ ಮಾರ್ಗ ಮಧ್ಯದಲ್ಲಿ ರಣರಂಗ. 18 ದಿನಗಳ ಯುದ್ಧ ನಡೆದೋಗ್ಬಿಡುತ್ತೆ, 17 ದಿನ ಯುದ್ಧ ನಡೆದುಬಿಟ್ಟತ್ತೆ. ಎಲ್ಲಿ ಬೇಕಲ್ಲಿ ಹೆಣಗಳು, ಎಲ್ಲಿ ಬೇಕಲ್ಲಿ ಆನೆಗಳು, ಕುದುರೆಗಳು, ರಥಗಳು, ಬಿಲ್ಲುಗಳು, ಬಾಣಗಳು, ಬರ್ಚಿಗಳು ಬಿದ್ದು ಬಿಟ್ಟವ. ಕಾಲಿಡಕ್ಕೆ ಜಾಗಿಲ್ಲ ಅವನಿಗೆ, ಜಾಗಿಲ್ಲ. ದುರ್ಯೋಧನ ಕಾಲಿಟ್ರೆ ಯಾವುದರ ಒಂದು ಬಾಣ ಚುಸ್ತತ್ತೆ ಅಂದರೆ ಎಷ್ಟು ಭೀಕರವಾಗಿತ್ತು ಯುದ್ಧ. ಅವನಿಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ. ದಡಿಗವಣಗಳ ಮೆಟ್ಟಿ ದೊಡ್ಡ ಹೆಣಗಳನ್ನು, ಆನೆಯ ಶವಗಳ ಮೇಲೆ ಕಾಲಿಟ್ಟು ಬಿದ್ದು ಬಿಡ್ತನಂತ ತಿಳ್ಕೊಂಡು ಅವ ಸಂಜೆನೇ ಹೆಗಲ ಮೇಲೆ ಕೈ ಹಾಕ್ಕೊಂಡು ಅವನು ಸಪೋರ್ಟ್ ತೊಗೊಂಡು ಹಿಂಗೆ ಹೋಗ್ತಾ ಇದ್ದ. ರಕ್ತ ಎಲ್ಲಿ ನೋಡಿದ್ರು ರಕ್ತ. ಕಾಲೇ ಹೊರದಂಗೆ ಗರಿಯಾಕೆ ಬಂದತ್ತೆ ರಕ್ತ. ರುಂಡ ಕಟ್ಟಾಗಿದ್ವಿ ಅವು, ಕೈ ಕಟ್ಟಾಗಿದ್ವಿ ಅವು, ಕಾಲು ಕಟ್ಟಾಗಿದ್ವಿ ಅವು, ಹೊಟ್ಟೆಗೆ ಕಳ್ಳು ಕಡಿಗೆ ಬಂದಿದ್ವಿ ಅವು. ನೋಡಬಾರ್ದದು ಅಂಥ ಭೀಕರವಾದ ದೃಶ್ಯ. ಅದರಾಗ ಇವನು ನಡ್ಕೊಂಡು ಹೊಂಟನು, ಹಿಂಗಾಗಿರಬಾರ್ದು. ಇಷ್ಟಕ್ಕೆಲ್ಲ ಕಾರಣ ಯಾರು ಕಾರಣ ಇದಕ್ಕೆ? ದುರ್ಯೋಧನ ಅಲ್ಲ, ದುರ್ಯೋಧನನ ಒಳಗಿರುವ ಅಹಂಕಾರ. ಅರ್ಥ ಆಯ್ತಿಲ್ಲ? ಹಾಗಾಗಿ ಆಯಿತು, ಅಂತರು ಬರ್ತಿರ್ಬೇಕಾದ್ರೆ ಒಂದು ಶವ ಬಿದ್ದಿತ್ತು, ಒಂದು ಹೆಣ ಬಿದ್ದಿತ್ತು. ಯಾರದು ಹೆಣ? ಅರೆ ಮುಗಿದಿರ್ದ
ಕಣ್ಗಳೊಲ ಮರ್ದ ಮೊಗಂ ಕಡಿಯೋದ ಕೀಯಮಾಸುರತರಮಾಗಿ ಕರ್ಚಿದ ಉಣಂ ಬೆರಶನ್ನಿಶ್ವರ ಪ್ರಹಾರ ಜರ್ಜರಿತ ಶರೀರನಾಗಿ ನವಲೋಹಿತ ವಾರ್ದಿಯೊಳಳ್ದು ಬೀಳ್ದನಂ ಕುರುಪತಿ ನೋಡಿ ಕಂಡನಭಿಮನ್ಯು ಕುಮಾರನಾಸಿವೀರನಂ. ನೋಡ್ರಿ ಹೆಂಗೈತಿ ಅಭಿಮನ್ಯು. ಅಭಿಮನ್ಯು ಗೊತ್ತು ನಿಮಗೆ, ಅರ್ಜುನನ ಮಗ, ಸುಭದ್ರೆಯ ಮಗ ಅಲ್ವಾ? ಸಣ್ಣ ಹುಡುಗವ, 13 ವರ್ಷದ ಹುಡುಗ. ಹಂಗೆ ನೋಡಿದ್ರೆ ಪ್ರೈಮರಿ ಸ್ಕೂಲಿಗೂ ಕಂಪ್ಲೀಟ್ ಆಗಿಲ್ಲ. 13 ವರ್ಷದ ಹುಡುಗ ಅಭಿಮನ್ಯು. ಏನು ಪರಾಕ್ರಮ ಅಂತೀರಿ, ಎಂಥ ಅದ್ಭುತ ಅಲ್ವಾ? ಇವಾಗ ನಮ್ಮ 13 ವರ್ಷದ ಹುಡುಗರಲ್ಲ, 6 ವರ್ಷದ ಹುಡುಗರು ಮೊಬೈಲ್ ಹಿಡ್ಕೊಂಡು ಮೂಲೆ ಕುಂತ್ಕೊಂಡಿರ್ತಾವೆ, ಹಾಳಾಗಿ ಹೋಗ್ಲತ್ಲಾಗ. ಇನ್ನು ಪರಾಕ್ರಮ ಬರೋದು ದೂರು. ಅರ್ಥ ಆಗ್ತತ್ತಲ್ಲ? ನಾವು ತಿಳ್ಕೋಬೇಕು. ಈ ಕಥೆಗಳನ್ನು ಕಾವ್ಯಗಳನ್ನು ಯಾಕೆ ಓದ್ಬೇಕು, ಅವ್ರು ಹಂಗೆ ಮಾಡಿದ್ರೆ ಹಿಂಗೆ ಮಾಡಿ, ಅದ್ರಾಗ ಏನೈತಿ ಮೆಸೇಜ್ ಬೇಕಲ್ಲ, ಆ ವ್ಯಕ್ತಿತ್ವ ನೋಡ್ಬೇಕು ನಾವು. ಅರೆ ಮುಗಿದಿರ್ದ ಅರ್ಧ ಮುಚ್ಚಿದ, ಅರೆ ಮುಗಿದಿರ್ದ ಅರ್ಧ ಮುಚ್ಚಿದ. ಅಭಿಮನ್ಯು ಎಂಥ ಯುದ್ಧ ಮಾಡ್ಯಾನಂದ್ರೆ ದುರ್ಯೋಧನ ದಂಗಾಗಿ ಹೋಗಿಬಿಟ್ಟಾನ. ಸಣ್ಣ ಹುಡುಗವ. ಏನು ಯುದ್ಧ, ಏನು ಅಭಿಮನ್ಯು ಅಂದ್ರೆ ಅವನೊಬ್ಬನ, ಮತ್ತು ಅವನಿಗೆ ಸರಿ ಸಮಯ ಯಾರು, ಅವ್ರ ಅಪ್ಪ ಕೂಡ ಸರಿ ಇಲ್ಲ ಅಂಥ ಅಭಿಮನ್ಯು. ಅದಕ್ಕೆ ಅವನ ಹೆಸರು ಇನ್ನೂವರೆಗೂ ಐತೆ, ಶಾಶ್ವತವಾಗೈತಿ. ಅರ್ಧ ಮುಚ್ಚಿದ ಕಣ್ಣುಗಳು, ಅರ್ಧ ಮುಚ್ಚವ. ಮೋಸದಿಂದ ಕೊಂದಾರ ಮತ್ತೆ ಅವನಿಗೆ. ಯಾರಿಗೆ? ಅಭಿಮನ್ಯುಗೆ ಮೋಸದಿಂದ ಕೊಂದಾರ ದುರ್ಯೋಧನ. ಅರ್ಥ ಆಯ್ತಿಲ್ಲ? ಯುದ್ಧದ ಸಂದರ್ಭದಲ್ಲಿ ನೋಡ್ರಿ, ಇದಕ್ಕೆ ಬೇರೆ ಒಂದು ತಂತ್ರನ ಐತಿ. ಇದಕ್ಕೆ ಕೃಷ್ಣನೇ ಕೊಲಿಸಿದ್ದು ಅಭಿಮನ್ಯುವನ್ನು, ಗೊತ್ತಿರ್ಬೇಕು ನಿಮಗಿದು. ಯಾಕಂದ್ರೆ ಸೋದರಳಿಯನಿಂದ ಸಾವಿತ್ತು ಅವನಿಗೆ, ಕೃಷ್ಣಗೆ. ಯಾಕಂದ್ರೆ ಯಾಕೆ ಸೋದರ ಮಾವನ ಸಹಾಯ ಬಿಡ್ದಿದ್ದಿಲ್ಲ, ಕಂಸನನ್ನು ಸಹಾಯ ಬಿಡ್ದಾರೆ ಯಾರು? ಕೃಷ್ಣ. ಮತ್ತು ಅದಕ್ಕೆ ರಿಸಲ್ಟ್ ಅಲ್ಲಿತ್ತದ. ಇವನು ಸ್ವಾದ್ರ ಮಾವನ ಕೊಂದಿದ್ದ, ಮತ್ತು ಅಭಿಮನ್ಯು ಸ್ವಾದ್ರಳಿ ಅಂದ್ರೆ ಕೃಷ್ಣ ಏನಕ್ಕಾನ? ಸ್ವಾದ್ರ ಮಾವಕ್ಕಾನ. ಸ್ವಾದ್ರ ಮಾವಾಗ ಅವನಿಂದನೂ ಕಂಟಕಿತ್ತು. ಈ ಕಂಟಕನ ಕಿತ್ತು ಹೋಗ್ಬಿಡೋಣ ಅಂತೇಳಿ ಕೃಷ್ಣ ಒಂದು ಟೆಕ್ನಿಕ್ ಮಾಡಿದ್ದ. ಅವನು ಹೊಟ್ಟೆಗಿದ್ದಾಗಲೇ ಚಕ್ರ ಕತೆ ಹೇಳಿಬಿಟ್ಟಿದ್ದ, ಅರ್ಧಂಬರ್ಧ ಹೇಳಿ ಹೊಂಟುಬಿಟ್ಟ. ಅರ್ಧಂಬರ್ಧ ಹೇಳಿದ ಕೂಡ ನಾವು ಹ್ಞೂ ಅನ್ಕೊಂತಿದ್ದ. ಲಾಸ್ಟಿಗೆ ಎಂಟ್ರಿ ಕೊಟ್ಟ, ಹೊರಗೆ ಬರೋದು ಗೊತ್ತಿರಲಿಲ್ಲ ಅವನಿಗೆ. ಅದು ಶೌರ್ಯ ಮೆಚ್ಚಬೇಕಲ್ಲ, ಎಂಥ ಪರಾಕ್ರಮ. ಅವರು ದೊಡ್ಡಪ್ಪ ಕೇಳ್ತಾನೆ, ದೊಡ್ಡಪ್ಪ ದ್ರೋಣಾಚಾರ್ಯರು ಚಕ್ರವ್ಯೂಹ ರಚನೆ ಮಾಡಿಬಿಟ್ಟಾರಂತೆ. ಹೌದಪ್ಪ, ಮಾಡಿದ್ದಾರೆ. ಮತ್ತೀಗ ಹೆಂಗಿದನ್ನು ಬಿಡಿಸೋದು? ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ, ನಾವು ಬರ್ತೀವಿ, ನಾವು ಹೋಗ್ತೀವಿ. ಅಪ್ಪ ನೋಡಿದ್ರೆ ಬೇರೆ ಕಡೆಗೆ ಹೋಗ್ಯಾನಂತೆ. ಕೃಷ್ಣ ಬೇಕಂತನೇ ಅರ್ಜುನನ ಬೇರೆ ಕಡೆ ಕರ್ಕೊಂಡು ಹೋಗ್ಯಾನ. ಯಾಕಂದ್ರೆ ಮಗ ಚಕ್ರವ್ಯೂಹದಾಗ ಎಂಟ್ರಿ ಆಗ್ಯಾನಪ್ಪ ಅಂದ್ರೆ ಅಪ್ಪ ಓಡೇ ಬರ್ತಾನಿಲ್ಲ. ನನ್ನ ಮಗ ಓಡೇ ಬಂದುಬಿಡ್ತಾನೆ. ಅವನು ಓಡೇ ಬಂದು ಬದುಕಿಬಿಟ್ನಪ್ಪ, ನಾನೇ ಮೂಲಕನ. ಅದಕ್ಕೆ ಬೇಡ, ಆ ಕಡೆ ದೂರ ಕಾಣಲಾರ್ದಂಗೆ, ನೆಟ್ವರ್ಕ್ ಬರಲಾರ್ದಂತಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿರ್ತಾನೆ. ನಾಟ್ ರೀಚಬಲ್. ಪೂರ್ತಿ ಎಲ್ಲ ಫಿನಿಶ್ ಆದಮೇಲೆ ಬರ್ತಾನೆ. ಅಯ್ಯೋ ಅಭಿಮನ್ಯು ಹಿಂಗೆ ಆಗಿಬಿಡ್ತು, ಅವಾಗ ಅದೊಂದು ಬರ್ತಾನೆ. ಭಾರಿ ಬೆರಿಕೆ ಕೃಷ್ಣ, ಅನಿವಾರ್ಯ ಆಗಿಬಿಡ್ತಾವೆ ಕೆಲವೊಂದು ಸಂದರ್ಭದಲ್ಲಿ. ಆಯ್ತು ದೊಡ್ಡಪ್ಪ ನಾನು ಹೋಗ್ತೀನಿ. ಬೇಡ ಮಗನೇ, ನೀನು ಸಣ್ಣ ವಯಸ್ಸು, ಬಾಳೆ ಬದುಕಬೇಕಾದವನು. ನೀನು ಈ ಥರ ಯುದ್ಧಕ್ಕೆ ಬರೋ, ಅದ್ರಾಗ ಗುರುಗಳು ಎಂಥವ್ರು ನಮಗೆಲ್ಲ ವಿದ್ಯೆ ಕಲಿಸಿದಾರಪ್ಪ, ನೀನು ಏನೂ ಅಲ್ಲ ಅವ್ರ ಮುಂದೆ. ಅಭಿಮನ್ಯು ಅಂತ ಮಾತಾಡ್ತಾನೆ. ಅಪ್ಪಾಜಿ, ದೊಡ್ಡಪ್ಪ, ಹುಲಿ ಹೊಟ್ಟೆಯಲ್ಲಿ ಹುಲಿ ಹುಡ್ತತೆ. ಅರ್ಜುನನ ಹೊಟ್ಟೆಯಲ್ಲಿ ಅರ್ಜುನನೇ ಹುಟ್ಟತಾನೆ ಹೊರತಾಗಿ ಇನ್ನೊಂದು ಹುಟ್ಟಕ್ಕೆ ಸಾಧ್ಯ ಇಲ್ಲ. ನನ್ನ ಶೌರ್ಯದ ಮೇಲೆ ಅನುಮಾನವೇ, ನನ್ನ ಪರಾಕ್ರಮದ ಮೇಲೆ ಅನುಮಾನ ನಿನಗೆ ಇಲ್ಲಪ್ಪ. ನೀನು ಪರಾಕ್ರಮಿಯೇ, ಆದರೆ ಬೇಡ, ನಾವು ಹೋಗ್ತೀವಿ, ನಮ್ಮ ಕೈಲಿ ಆಗಿಲ್ಲ ಅಂದ್ರೆ ನೋಡೋಣ. ಇಲ್ಲ, ಇದೊಂದು ಬಾರಿ ನೀವು ನನಗೆ ಅವಕಾಶ ಕೊಡಬೇಕು. ಆ ಕೌರವರಿಗೆ ನಾನು ರುಚಿ ತೋರಿಸ್ಬೇಕಾಗಿತ್ತು. ಏನು ತಿಳ್ಕೊಂಡರು? ವೆರಿ ಗ್ರೇಟ್. ಪಾಪ ಉತ್ತರೆ ನೋಡ್ರಿ, ತುಂಬ ಗರ್ಭಿಣಿಯದ ಉತ್ತರೆ ಗಂಡನ ಕಳಿಸ್ಬೇಕೀಗ. ಬೇರೆದಾರಾಗಿದ್ರೆ ಹೋಗ್ಬೇಡ್ರಿ, ಯಾರು ಅದಗಿದ್ರಿ, ಏನು ಮಾಡ್ತೀರಿ? ಆ ಹೆಣ್ಮಗಳು ಎಲ್ಲ ಯುದ್ಧಾಸ್ತ್ರಗಳನ್ನು ಕೊಟ್ಟು ತಿಲ್ಕ ಇಟ್ಟು ಆರತಿ ಬೆಳಗ್ಗೆ ಕಳಿಸಿದ್ಲು, ಹೋಗಿ ಬಾ ಗೆದ್ದವಾ ಅಂತ ತಿಳ್ಕೊಂಡು. ಅರ್ಜುನ ಅವಾಗ ಅಭಿಮನ್ಯು ಬರ್ತಾನೆ. ಅಭಿಮನ್ಯು ಬಂದಾಗ ಕೌರವ ಸೇನೆ ನಿಂತು ನೋಡ್ತಿರ್ತೈತಿ. ಒಬ್ಬರ ಇಬ್ಬರ, ಒಂದು ಕಡೆ ದ್ರೋಣ, ಒಂದು ಕಡೆ ಭೀಷ್ಮ,
ಒಂದು ಕಡೆಗೆ ಕೃಪಾಚಾರ್ಯ, ಒಂದು ಕಡೆಗೆ ಅಶ್ವತ್ಥಾಮ, ಒಂದು ಕಡೆ ಕರ್ಣ, ಒಂದು ಕಡೆ ದುರ್ಯೋಧನ, ಒಂದು ಕಡೆ ದುಶ್ಯಾಸನ, ಒಂದು ಕಡೆ ಶಕುನಿ, ದುಷ್ಟದ್ಯುಮ್ನ, ಜಯದ್ರಥ, ಒಬ್ರ ಇಬ್ರ ಎಲ್ಲರೂ 100 ತೊಗೊಳಾರ. ಇವರೆಲ್ಲ ರ್ಯಾಂಕ್ ಸ್ಟೂಡೆಂಟ್ಸು, ರ್ಯಾಂಕ್ ಪರ್ಸನ್, ಅಷ್ಟು ಪರಾಕ್ರಮಿಗಳಂತ ಅರ್ಥ. ಅಂಥವ್ರು ಇಂಥವ್ರು ಇವನು ಒಬ್ಬನೇ ಬಂದನ, ಅಭಿಮನ್ಯು ಒಬ್ಬನೇ ಬಂದನ. ಬರ್ರಿ ಎಷ್ಟು ಬಂದಿದ್ರಿ ಬರ್ರಿ, ಅಭಿಮನ್ಯು ಒಬ್ಬನೇ. ಎಲ್ಲರೂ ನೋಡಿ ದುರ್ಯೋಧನ ಹೇಳ್ತಾನೆ, ಅಭಿಮನ್ಯು ಯಾಕೆ ಬರೋಕ್ಕೆ ಹೋಗಿದೆ? ನೀನು ಮಾತಾಡೋದು ಬಿಟ್ಟು ಕೆಲಸ ಮಾಡೋದು ನೋಡು ಅಷ್ಟೇ. ನಾನು ಒಬ್ಬನ ಬರ್ತೀನಿ, ಹೆಂಗಾರ ಬರ್ತೀನಿ, ನಿಮಗೆ ಎದಕ್ಕೆ ಅದೆಲ್ಲ ಚಕ್ರ ರಚನೆ ಮಾಡ್ಬೇಕಾದಾಗ ಇರಬೇಕಾಗಿತ್ತದ. ಇನ್ನೊಂದು ಟೆನ್ಷನ್ ಏನು ಗೊತ್ತಾ, ಆ ಚಕ್ರವ್ಯಾರು ಭೇದ ಮಾಡಿಬಿಟ್ಟಪ್ಪ ಅಂದ್ರೆ ಕೌರವರ ಸೈನ್ಯ ನಿರ್ವಂಶ ಪೂರ್ತಿ ಕಂಪ್ಲೀಟ್ ಕ್ಲಿಯರ್ ಆಗಿ ಹೋಗ್ಬಿಡ್ತದೆ. ಮತ್ತು ಮುಂದೆ ಯುದ್ಧ ಮಾಡೋಕ್ಕೆ ಇರಂಗಿಲ್ಲ, ಹಂಗಾಗ್ಬಿಡ್ತು ಪರಿಸ್ಥಿತಿ. ಅದನ್ನ ಹೆಂಗಾರ ಮಾಡಿ ಕಟ್ ಮಾಡ್ಬೇಕು, ಬ್ರೇಕ್ ಮಾಡ್ಬೇಕು. ಅಭಿಮನ್ಯು ಬರ್ತಾನ, ಬಾ 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 ಹೆಂಗಾರ ಬಾಣ ಬರಲಿ, ಹೆಂಗಿದ್ದರ ಮೂಲೆಗಿಂದ ಬಾಣ ಬರಲಿ, ಕಟ್ ಮಾಡೋಗಿತ್ತು. ಇನ್ನೇನು ಮುಗೀತು ಚಕ್ರವೇ ಕ್ಲಿಯರ್ ಆತನದೊಳಗಡೆಗೆ ದುರ್ಯೋಧನ ಟೆನ್ಷನ್ ಸ್ಟಾರ್ಟ್ ಆಗ್ತದೆ. ಕರ್ಣನಿಗೆ ನೀರಿಳಿದೋಗ್ಬಿಟ್ಟ. ಅವನು ಎಂಥ ಶೂರ ಮತ್ತೆ, ಹೌದಲ್ಲ. ಧೃತರಾಷ್ಟ್ರ ಯಾರು, ಭೀಷ್ಮಾಚಾರ್ಯರು ಬಲೆ ಬಾಲಕ, ಬಲೆ ಆಗ್ತಾರೆ ಅವರು, ಮರಿ ಮೊಮ್ಮಗ ತೇಮ ಬಲೆ ಬಾಲಕ. ಶಾಬಾಷ್ ಅಭಿಮನ್ಯು, ಶಾಬಾಷ್. ಮನಸ್ಸು ಹೆಂಗೆ ಅನ್ಕಂತಾನ, ಜೋರಾಗಿ ಅನ್ನಪ್ಪ ಅಂದ್ರೆ ಇವನು ಕಾಟ, ದುರ್ಯೋಧನನ ಕಾಟ. ಬರೀ ಶತ್ರು ನೋಡ್ಲಿಕ್ಕಿಂತ ಕುಂದ್ರಿ ನೀವು ಮುದಿಯರು. ನಾವು ಕಣ್ಣಿಗೆ ಕಾಣ ನೋಡಿ ನಿಮ್ಗೆ, ಯಾಕಂದ್ರೆ ಇರೋದು ಹೆಂಗಿರುತ್ತೆ ಮನುಷ್ಯನ ಭಾವನೆ, ಅದು ಏನು ಮಾಡೋಕ್ಕಾಗಲ್ಲ. ದ್ರೋಣಾಚಾರ್ಯರಿಗಂತರೂ ಕೈ ಕಣ್ಣು ತಿರುಗಿ ಹೋಗ್ಬಿಡ್ತಾವೆ. ಅಬ್ಬಾ ಅರ್ಜುನನಿಗೆ ವಿದ್ಯೆ ಕಲಿಸಿದ ಸಾರ್ಥಕ ಆತಪ್ಪ. ಎಂಥ ಹುಡುಗ ನೋಡ್ಕೊಂಡು ಅಂದ್ಕೊಂಡಾರ. ದುರ್ಯೋಧನಗ ಇನ್ನೂ ತಡ್ಕೊಳಕ್ಕಾಗಲಿಲ್ಲ. ಹೆಂಗಾರ ಮಾಡಿದನ ಕಟ್ ಮಾಡಬೇಕಿದನ, ಇಲ್ಲದಪ್ಪ ಅಂದ್ರೆ ಅವನು ಸಾಮಾನ್ಯ ಅದನಲ್ಲ. ಅವನು ನೋಡಿ ಹೆದರ್ಕೊಂಬಿಟ್ಟಿದ್ರು ಇವರು. ಅಷ್ಟು ಮಂದಿ ಒಬ್ರಿಗೆ ಏನೂ ಮಾಡೋಕ್ಕಾಗಲಿಲ್ಲ ಅಭಿಮನ್ಯು. ಇನ್ನೇನು ಬಂದ ಪಾಲ್ಗಟ್ಟಿ ಮುಟ್ಟಿಬಿಡ್ತಾನೆ ಅನ್ನೋದ್ರೊಳಗಡೆಗೆ ದುರ್ಯೋಧನ ತಂಗಿ ಗಂಡು ಒಬ್ಬ ನಿರ್ತಾನೆ. ಅವನಿಗೋಗಿ ಹೇಳ್ತಾನೆ, ನೋಡಪ್ಪ ಬಿಟ್ನಪ್ಪ ಅಂದ್ರೆ ನಮ್ಮ ಚೆಂಡಿಗೆ ಫುಟ್ಬಾಲ್ ಆಡಿಬಿಡ್ತಾನೆ. ಹೆಂಗಾರ ಮಾಡಿ ಹೋಗಿ ಅವನನ್ನು ಸೆರೆ ಬಿಡಿಬೇಕು. ಎದುರಿಗೆ ಹೋದ್ರೆ ಸಾಧ್ಯ ಇಲ್ಲ, ಗೊತ್ತಾಗಿಬಿಡತ್ತೆ ಅವ್ರಿಗೆ. ಎದುರುಗಡೆಯಿಂದ ಹೋದ್ರೆ ಸಾಧ್ಯ ಇಲ್ಲ, ಗೊತ್ತಾಗಿಬಿಡತ್ತೆ. ರುಂಡನ ಹೋಗುತ್ತಾ, ಕಂಪೌಂಡ್ ದಾಟಿ ಸ್ಟೇಡಿಯಂ ದಾಟಿ ಹೋಗತ್ತೆ. ಇದಂತರ ಗ್ಯಾರಂಟಿ. ಅದಕ್ಕೆ ದುರ್ಯೋಧನ ಹೇಳ್ತಾನ, ಹಿಂದಲಿಂದ ಹೋಗು. ನೋಡ್ರಿ ಎಂಥ ಕುತಂತ್ರ. ಕೃಷ್ಣ 1-2 ಕುತಂತ್ರ ಮಾಡಿದ್ದಕ್ಕೆ ನಾವು ಮತ್ತು ಇವ್ರು ಮಾಡಿದ್ದೆ ನಂಗಂತ. ಇವರು ಅದೇ ಅಲ್ಲ, ಇವರು ಅಧರ್ಮಕ್ಕೆ ಮಾಡ್ಯಾರ, ಒಂದು ಧರ್ಮಕ್ಕೆ ಮಾಡ್ಯಾರ. 2 ತೂಕ ಮಾಡಿ ನೋಡಿದಾಗ ಕೃಷ್ಣದ ಕರೆಕ್ಟ್ ಅನ್ಸುತ್ತೆ. ಹಿಂದಿನಿಂದ ಹೋಗೋ, ಕಟ್ಟಗತ್ಕೊಂಡು ಕೈ ಕಡ್ದು ಬಿಡಂತ, 2 ಕೈ ಕಡ್ದು ಬಿಡಂತ. ಕೈ ನೋಡ್ರಿ, ಕೈ ಕಟ್ಟಾದು ಬಾಣ ಬಿಡೋಕ್ಕಿಲ್ಲ. ಈಗ ಬಿಲ್ ಹಿಡ್ಕೊಳಕ್ಕೆ ಬರೋಂಗಿಲ್ಲ, ಬಾಣ ಬಿಡೋಕ್ಕೆ ಬರೋಂಗಿಲ್ಲ. ಕಲಾಸ್ ಅಭಿಮನ್ಯು. ಆದರೂ ಬಿಡಲಿಲ್ಲ ನಾವು. ಈ ಥರ ಯುದ್ಧ ಮಾಡೋಕ್ಕೆ ಬರೋ ಬದಲು 4 ಬೆಳಕಿನ ಸಿರುಟ್ಕೊಂಬಂದಿದ್ರೆ ಚಲೋ ಇತ್ತಲ್ಲ. ನೀವ್ಯಾ ಗಣಮಕ್ಕಳು ಕುರು ವಂಶ ಅಂತ ನೀ ಮಕ್ಕಕ್ಕೆ ಎಷ್ಟು ಬೆಂಕಿ ಹಚ್ಚ ಅನ್ಬೇಕಾಗಿತ್ತವ. ನೀವು ಗಂಡಸರಲ್ಲ ಅವ್ನ ಮನಸ್ಸಿಗೆ ಗೊತ್ತಾಗ್ಬಿಡ್ತಲ್ಲ. ನೀ ನಾಚಿಗೆಟ್ಟಾರ ನೀವು. ಕಾರಣ ನಿಮ್ಮಂಥವ್ರಿಗೆ ಮಾಡ್ತಾರಂತಂದ್ರೆ ಇಟ್ಸ್ ವೆರಿ ಶೇಮ್. ಇದು ಭಾಳ ಅಸಹ್ಯ. ಭೀಷ್ಮಾಚಾರ್ಯರಿಗೆ, ತಾತ ಎಂಥ ಕೆಲಸ ಮಾಡಿದ್ರು ನಿಮ್ಮ ಕಡೆದವರು, ನೋಡ್ಕೊಂಡು ಸುಮ್ಮನೆ ಕುಂತಿಯಲ್ಲಪ್ಪ ನೀನು. ಅವ್ರಿಗೆ ತಾತ, ನನಗೆ ಭೂತ ಆಗಿಬಿಟ್ಟಿನಿ, ನಮಗೆ ಕಾಡಿಬಿಟ್ಟು ನೀನು ಛೈ ಅಂತ ತಿಳ್ಕೊಂಡು. ಆದರೂ ಅಭಿಮನ್ಯು ಬಿಡಲಿಲ್ಲ. ರಥದಾಗ ಆಲಿಗಳನ್ನು ಕಿತ್ತಿ ಅವು ಕೈ ಕಟ್ಟಾಗಿದ್ದು ಇಷ್ಟು ಮಂಡು ಉಳಿದುತ್ತಲ್ಲ, ಇಷ್ಟು ಕೈ ಉಳಿದುತ್ತಲ್ಲ, ಅವನು ಹಿಡ್ಕೊಂಡು ಬರ್ತಾನೆ ನೋಡ್ರಿ. ಅವನು ಹಿಡ್ಕೊಂಡು ಬರ್ತಾನೆ. ಅಷ್ಟೊಳಗಡೆಗೆ ಇನ್ನೇನು ಸ್ವಲ್ಪ ಇತ್ತು, ಅವಾಗ ಮೆಸೇಜ್ ಹೋಗತಿ. ಕೃಷ್ಣ ಗೊತ್ತಿತ್ತದು ಈ ಟೈಮ್ ಮುಗಿದೈತೆ, ಆ ಟೈಮ್ಗೆ ಹೋಗೋಣಂತೆ. ಭೀಮಗೆ ಗೊತ್ತಾಯ್ತು, ಧರ್ಮರಾಯ ಗೊತ್ತಾಯ್ತು. ಬಂದರು, ಓಡಿ ಬಂದರು. ಅವರೆಲ್ಲ ಚಕ್ರ ಬೇಯಿಸಿದ್ರು, ಅಲ್ಲಿಗೆ ಮುಗಿತ್ತು. ಬೇಗ ಅಭಿಮನ್ಯು ಸತ್ತು ಹೋದ. ಆ ದೃಶ್ಯವನ್ನು ನೋಡಿ, ಆ ಸನ್ನಿವೇಶವನ್ನು ನೋಡಿ, ಆ ಯುದ್ಧದ ಕಲೆಯನ್ನು ನೋಡಿ ದುರ್ಯೋಧನನಿಗೆ ಮೈ ರೋಮಾಂಚನಾಗಿ ಹೋಗ್ಬಿಡ್ತೈತೆ. ಅವ್ನು ಮೈ ರೋಮಾಂಚನಾಗಿ ಹೋಗ್ಬಿಡ್ತೈತೆ.
ಅದಕ್ಕೆ ಈಗ ಅವನು ಶವವನ್ನು ನೋಡ್ತಾನೆ, ಶತ್ರುವಿನ ಮಗನ ಶವವನ್ನು ನೋಡ್ತಾನೆ ದುರ್ಯೋಧನ. ಪಾಂಡವರು ಅರ್ಜುನನ ಮಗ ಅಭಿಮನ್ಯು, ಶತ್ರುವಿನ ಮಗ ಅಭಿಮನ್ಯು. ಶತ್ರುವಿನ ಮಗ ಅಭಿಮನ್ಯುವನ ಶವವನ್ನು ನೋಡಿದಾಗ ಅವನಿಗೆ ಏನಾಗಬೇಕಾಗಿತ್ತು? ನನ್ನನ್ನು 99 ಮಂದಿ ಸೋದರನ ಕೊಂದ್ರಿ, ಗುರು ಪಿತಾಮಹ ಎಲ್ಲರನ್ನ ಕೊಂದ್ರಿ, ಹೆಂಗೆ ಸತ್ತು ಬಿದ್ದ ನೋಡಂತೇಳಿ ಇನ್ನೂ ಸ್ವಲ್ಪ ಅದ್ರ ಮೇಲೆ ರೋಷ ತೋರಿಸ್ಬೇಕಾಗಿತ್ತು. ಅಂದು ನಿಜವಾಗ್ಲೂ ಹಂಗೆ ಮಾಡಬೇಕಾಗಿತ್ತು. ಆದ್ರೆ ಹಂಗೆ ಮಾಡಲಿಲ್ಲ ದುರ್ಯೋಧನ. ಅವನಿಗೆ ಒಂದು ಮಾನವೀಯತೆ ಐತಿ, ಅಂತಃಕರಣ ಐತಿ, ಒಳ್ಳೆಯದಕ್ಕೆ ಬೆಲೆ ಕೊಡ್ಬೇಕನ್ನೋ ಬುದ್ಧಿ ಕೂಡ ಇತ್ತು ಅವನಿಗೆ. ಅವಾಗ ಅರ್ಧ ಮುಚ್ಚಿದ ಕಣ್ಣುಗಳು ಅರಳಿದ ಕಣ್ಣುಗಳು, ಶವ ರಕ್ತ ಎಲ್ಲ ಸೋರೋಗಿಬಿಟ್ಟತಿ, ನಿಶಕ್ತಾಗಿ ದೇಹ ಬಿದ್ದುಬಿಡೋದು, ಶವವಾಗಿ ಬಿದ್ದುಬಿಟ್ಟು ಕಣ್ಣು ಮುಚ್ಚ ತಟ್ಟಗೆ ಮುಚ್ಚಾವ, ಸ್ವಲ್ಪ ತೆಗೆದವ ಅಷ್ಟೆ. ಮೊಗಂ ಅರಳಿದಂಥ ಮುಖ, ಕಾಂತಿಯಿಂದ ಕೂಡಿರ್ತಕ್ಕಂಥ ಮುಖ, ಕತ್ತರಿಸಿದ ಕೈಗಳು, ಕೈ ಕತ್ತರಿಸ್ಬಿಟ್ಟವ, ಇಷ್ಟೇ ಉಳ್ಕೊಂಡತಿ. ಕಡಿಯೋದ ಕೈಗಳು ಸುರತರುಮಾಗಿ ಏನು ಅದು ಶತ್ರುಗಳು ಬಿಟ್ಟಿರ್ತಕ್ಕಂಥ ಬಾಣಗಳಿಂದ ಎಲ್ಲ ಬಾಣಗಳು ಚುಚ್ಚಿ, ಕಚ್ಚಿದ ಔಡು, ಈ ಬಾಯಿ ಹಿಂಗೆ ಕಚ್ಚಿಡ್ಕೊಂಬಿಟ್ಟಾನ. ಅಂದ್ರೆ ಅವ್ನು ನೋಡಿದಾಗಲ ಇನ್ನೂ ಕೌರವರು ಸಿಕ್ಕರು ನಾನು ಜಜ್ಜಿ ಬಿಡ್ತಾನೋ ಅಂತ ರೀತಿ ತೋರಿಸುತ್ತದೆ. ಆತ ಕಚ್ಚಿದ ಔಡ ಬಿಡಂಗಿಲ್ಲ ನಿಮ್ಮನ್ನು ಬಿಡಂಗಿಲ್ಲ ಅನ್ನುವಂಥ ರೀತಿ. ನವಲೋಹಿತ ವಾರ್ದಿಯೋ ಬೆರಸನ್ನಿಶ್ವರ ಪ್ರಹಾರ ಜರ್ಜರಿತ, ಬೆರಸನ್ನ ಶರೀರ, ಶತ್ರುಗಳು ಬಿಟ್ಟ ಬಾಣಗಳಿಗೆ ಶರೀರ ಜರ್ಜರಿತವಾಗಿ ಹೋಗಿಬಿಟ್ಟತಿ, ಆಯಾಸದಿಂದ ಶವವಾಗಿ ಮಲಗಿ ಬಿಟ್ಟತಿ. ಜರ್ಜರಿತ ಶರೀರನಾಗಿ ಆ ಶರೀರ ದೇಹ ರಕ್ತದಲ್ಲಿ ಬಿದ್ದು ಬಿಟ್ಟತಿ. ಕಣ್ಣು ಅರ್ಧ ಮುಚ್ಚವ, ಮುಖ ಅರಳತಿ, ಔಡು ಕಚ್ಚಿ ಕತ್ತರಿಸಿದ ಕೈಗಳು. ನವಲೋಹಿತ ವಾರ್ದಿಯೋಳ್ ನವಲೋಹಿತ ವಾರ್ದಿ, ರಕ್ತದ ಸಮುದ್ರ, ಹೊಸ ರಕ್ತದ ಸಮುದ್ರ. ರಕ್ತ ಹರಿದಾಡಕ್ಕೆ ಮುಂದೆ ರಕ್ತದ ಸಮುದ್ರ ನೋಡ್ದಂಗೆ ಆಗುತ್ತೆ. ರಕ್ತದ ಸಮುದ್ರದಲ್ಲಿ ಬಿದ್ದಿರುವ ಬೀಳ್ದನಂ ಕುರುಪತಿ ನೋಡಿ. ಕುರುಪತಿ ಅಂದರೆ ದುರ್ಯೋಧನ. ಆ ಬಿದ್ದಿರುವಂಥ ದುರ್ಯೋಧನ, ಆ ಅಭಿಮನ್ಯುವನ್ನು ಯಾರು ನೋಡ್ತಾರ? ದುರ್ಯೋಧನ ನೋಡ್ತಾನ. ನೋಡಿ ಕಂಡನ ಅಭಿಮನ್ಯು ಕುಮಾರ ಆಜಿವೀರ ಪರಾಕ್ರಮಿ ಕಂಡನು. ದುರ್ಯೋಧನನು ಅಭಿಮನ್ಯುವಿನ ಶವವನ್ನು ಕಂಡನು, ನೋಡಿದನು. ಯಾವಾಗ ಅವನು ಶವ ನೋಡಿದಾಗ ವಚನ ಮಾತು ಬರ್ತದೆ. ಅಂತಾತನಹಿ ಕೇತನಂ ನೋಡಿ, ಅಂತಾತ ಅಹಿ ಕೇತನ, ಅಹಿ ಅಂದರೆ ಸರ್ಪ, ಕೇತನ ಅಂದರೆ ಬಾವುಟ, ಸರ್ಪಧ್ವಜ ಅಂದರೆ ದುರ್ಯೋಧನನ ರಥದ ಧ್ವಜ, ಅದು ಸರ್ಪಧ್ವಜ ಸಿಂಬಲ್. ಅದು ಅರ್ಜುನನೊಂದು ಕುಂತಿರುವ ಆಂಜನೇಯಂದು ಹಿಂಗಿರ್ತಾವೆ, ಒಬ್ಬೊಬ್ರದ್ದು ಒಂದೊಂದು ಸಿಂಬಲ್ ಇರ್ತಾವೆ. ಯುದ್ಧ ಮಾಡತ್ನಾಗ ಅವರು ಆ ಧ್ವಜ ಇತ್ತಂದ್ರೆ ಅಲ್ಲಿ ದುರ್ಯೋಧನ ಅದನ, ಅಲ್ಲಿ ಅರ್ಜುನ ಅದನ, ಅಲ್ಲಿ ಕರ್ಣ ಅದನ ಅಂತ ಅರ್ಥ ಅದು ಅಷ್ಟೇ. ಆ ಅಹಿಕೇತನಂ ಸರ್ಪಧ್ವಜನು ಆಗಿರ್ತಕ್ಕಂಥ ದುರ್ಯೋಧನನು ನೋಡಿ, ಗುರುಪಣ್ಯದ ಚಕ್ರವ್ಯೂಹ ರಚನೆ ಪರರಿಗಿದು ಪುಗುಲಿದು. ಗುರುಗಳ ರಚನೆ ಮಾಡಿರುವ ಚಕ್ರವ್ಯೂಹವು ಪೆರರ್ಗಿದು ಬೇರೆಯವರಿಗೆ ಪುಗುಲಿದಂ, ಪ್ರವೇಶ ಮಾಡಲಿಕ್ಕೆ ಸಾಧ್ಯವಿಲ್ಲ, ಯಾರ ಕೈಲೂ ಸಾಧ್ಯ ಇಲ್ಲ. ಚಕ್ರವ್ಯೂಹ ಅಂತಂದ್ರೆ ಭಯ, ಸಾವು ಅಂತ ಅರ್ಥ. ಅದು ಗುರುಗಳು ರಚನೆ ಮಾಡಿದ್ದು, ಗುರು ದ್ರೋಣಾಚಾರ್ಯರು ರಚನೆ ಮಾಡಿರುವ ಚಕ್ರವ್ಯೂಹವು ಬೇರೆಯವರಿಗೆ ಅಸಾಧ್ಯ. ಅದು ಒಬ್ಬನಿಗೆ ಗೊತ್ತೈತಿ, ಅರ್ಜುನನಿಗೊಬ್ಬನಿಗೆ ಗೊತ್ತಿರೋದು. ಅವನೇ ಹೋಗ್ಬೇಕು, ಅವನೇ ಬಿಡಿಸ್ಬೇಕು, ಅವನೇ ಹೊರಗೆ ಬರ್ಬೇಕು. ಅದು ಬಿಟ್ಟರೆ ಜಗತ್ತಿನಲ್ಲಿ ಚಕ್ರವ್ಯೂಹ ಬೇರೆದ ಮಾಡಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅಂಥ ಚಕ್ರವ್ಯೂಹವನ್ನು ಹೊಕ್ಕು ಪ್ರವೇಶ ಮಾಡಿ ರಣಾಜೀರ ನೃಪರ ನಿಕ್ಕಿದ ಅಂತ ಮಾತು ನೋಡ್ರಿ. ಅಭಿಮನ್ಯುವನ ಕುರಿತು ದುರ್ಯೋಧನ ಹೇಳ್ತಾ ಇದ್ದಾನೆ, ಓ ಅಭಿಮನ್ಯುವೇ, ಗುರುಗಳು ರಚಿಸಿರುವ ಚಕ್ರ ವ್ಯೂಹವು ಬೇರೆಯವರು ಭೇದಿಸಲಿಕ್ಕೆ ಸಾಧ್ಯ ಇಲ್ಲ.
ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಂಥ ಚಕ್ರವ್ಯೂಹವನ್ನು ನೀನು ಪ್ರವೇಶ ಮಾಡಿ ನೃಪರ ನಿಕ್ಕಿದ, ನೃಪ ರಾಜರು ಅಂತ ಅರ್ಥ, ಇಕ್ಕಿದ ಕೊಂದು ಹಾಕಿದ್ದೀನಿ, ಎಂತೆಂಥ ವೀರರನ್ನು ಎದುರಿಸಿದಿ, ಎಷ್ಟೊಂದು ಸೈನಿಕರನ್ನು ಕೊಂದಿ, ಅಂಥ ಪರಾಕ್ರಮಿಯಾದ ನೀನು ನೃಪರ ನೆಕ್ಕಿದ ನರಸುತ, ನೃಪರ ರಾಜರನ್ನು ಇಕ್ಕಿದ ಕೊಂದು ಹಾಕಿದ ನರಸುತ. ನರ ಅಂದರೆ ಅರ್ಜುನ ಅಂತ ಅರ್ಥ. ನರ ಅಂದರೆ ಏನಂತ ಅರ್ಥ? ಅರ್ಜುನ. ಸುತ ಅಂದ್ರೇನು? ಮಗ. ನರಸುತ ಅಂದರೆ ಯಾರಂತ ಅರ್ಥ ಇಲ್ಲಿ? ಅಭಿಮನ್ಯು. ಅಭಿಮನ್ಯು ನಿನ್ನೊರೆಗೆ ದೊರೆಗೆ ಗಂಡು ಮೊಳರೆ ಶಬಾಷ್. ಎಂಥ ಮಾತು ನೋಡ್ರಿ ಅದು. ದುರ್ಯೋಧನನ ಬಾಯಿಗೆ ಎಂಥ ಮಾತು ಬರ್ತದೆ ಅಂದ್ರೆ ಅವನಲ್ಲಿ ಕೂಡ ಒಂದು ಭಾವನೆ ಐತಂತ. ಓ ಅರ್ಜುನ ಕುಮಾರನೇ, ಅರ್ಜುನನ ಮಗನೇ, ನಿನ್ನೊರೆಗೆ ದೊರೆಗೆ, ನಿನ್ನ ಶೌರ್ಯಕ್ಕೆ, ನಿನ್ನ ಪರಾಕ್ರಮಕ್ಕೆ ಗಂಡು ಮೊಳರಿ ಮತ್ತೊಬ್ಬನು ಸಿಗ್ತಾನೆ ಈ ಭೂಮಿ ಮೇಲೆ, ಮತ್ತೊಬ್ಬನು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಪರಾಕ್ರಮಿ ನೀನು, ಅಂಥ ಶೂರ ನೀನು ಅನ್ನುವಂಥ ಅಭಿಮಾನವನ್ನು ನೋಡ್ರಿ. ಅಂಥ ಮಾತು ಹೇಳ್ತಾನ ದುರ್ಯೋಧನ ಅಭಿಮನ್ಯುವನ್ನು ನೋಡಿ. ಶತ್ರುವಿನ ಮಗನನ್ನು ನೋಡಿ ಇನ್ನು ಸಿಟ್ಟು ಬರಬೇಕಾಗಿತ್ತು ಅವನಿಗಲ್ವ, ಭಯಂಕರ ಸಿಟ್ಟು ಬರಬೇಕಾಗಿತ್ತು. ಆದರೆ ರೋಷ ಇರೋದು ಪಾಂಡವರ ಮೇಲೆ, ಅಭಿಮನ್ಯುವಿನ ಮೇಲಲ್ಲ. ಹಾಗಾಗಿ ಅವನು ಯಾರೇ ಆಗಿರಲಿ ಅವನ ಸಾಮರ್ಥ್ಯಕ್ಕೆ ಅಂತ ಬೆಲೆ ಕೊಡ್ಬೇಕಾ ಬೇಡ ನಾವು. ಒಬ್ಬ ನಿಜವಾಗಿ ಗುಣವಂತನಾಗಿರ್ತಕ್ಕಂಥವನು ಯಾರೇ ಆಗಿದ್ರು ಕೂಡ ಅವನ ಸಾಮರ್ಥ್ಯಕ್ಕೆ, ಅವನ ಪರಾಕ್ರಮಕ್ಕೆ, ಅವನ ಕಲೆಗೆ ಏನು ಮಾಡ್ಬೇಕಾಗ್ತದೆ, ನಾವು ಬೆಲೆ ಕೊಡಬೇಕಾಗ್ತದೆ. ಆ ಬೆಲೆಯನ್ನು, ಆ ಸಾಮರ್ಥ್ಯವನ್ನು ಪ್ರಶಂಸಿಸುವಂಥ ಗುಣ ಯಾರಲ್ಲಿತ್ತು ಅಂತ ನಾವು ತಿಳ್ಕೊಬೇಕಿಲ್ಲೇ ದುರ್ಯೋಧನನಲ್ಲಿತ್ತು. ಹಾಗಾಗಿ ನಿನ್ನೊರೆಗೆ ದೊರೆಗೆ ಗಂಡು ಮೊಳೆರೆ, ನಿನ್ನಂಥ ಪರಾಕ್ರಮಿ, ನಿನ್ನಂಥ ಶೂರ, ನಿನ್ನಂಥ ಧೀರನಿಗೆ ಮತ್ತೊಬ್ಬವನು ಸರಿಸಮ ಇಲ್ಲ ಅನ್ನುವಂಥ ಅಭಿಮಾನ ತುಂಬಿದ ಮಾತುಗಳನ್ನು ದುರ್ಯೋಧನ ಆ ಅಭಿಮನ್ಯುವಿನ ಕುರಿತು ಹೇಳ್ತಾನ. ನೆಕ್ಸ್ಟ್, ಪಲರಿರ್ದು ಕಾದಿದರ್, ಹಲವರು. ಪಲರಿರ್ದು ಹಲವರು ಅಂತ ಅರ್ಥ. ಕಾದಿರ್ದು ಕಾದಿದರ್ ಹೋರಾಡಿದರು. ಮೈಗಲಿಗಳಿನ್ನೊಂದೇ ಮೈಯೊಳಂ ತಯಕೊಂದೈ ಪಲರಂ ನಿನ್ನಂ ಪೆತ್ತಳ ಮೊಲವೆತ್ತಳ ವೀರ ಜನನಿ ಎನಿಸುವಂ ಪೆತ್ತಳ್. ಎಂಥ ಮಾತು ನೋಡ್ರದು. ಓ ಅಭಿಮನ್ಯು, ಬಹಳಷ್ಟು ಜನರನ್ನು ನೀನು ಕೊಂದು ಹಾಕಿದೆ. ಈ ಚಕ್ರವ್ಯೂಹ ಭೇದ ಮಾಡಲಿಕ್ಕೆ ಬೇರೆಯವ್ರಿಗೆ ಸಾಧ್ಯ ಇಲ್ಲ. ಆದರೂ ಕೂಡ ಇದ್ದರು, ನಿಮ್ಮಲ್ಲಿದ್ದರು. ಆದರೂ ನೀನೊಬ್ಬನೇ ಬಂದು ಏನು ಮಾಡಿದೆ, ಚಕ್ರವ್ಯೂಹ ಭೇದ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ನಿನ್ನ ವಿರುದ್ಧ ಹಲವಾರು ರಾಜರು, ಶೂರರು, ಧೀರರು ಹೋರಾಟ ಮಾಡಿದರು, ನಿನ್ನನ್ನು ತಡಿಲಿಕ್ಕೆ ಪ್ರಯತ್ನ ಮಾಡಿದರು. ಮೈಗಲಿಗಳು, ಪರಾಕ್ರಮಿಗಳು ಹೋರಾಟ ಮಾಡಿದರು. ಎಷ್ಟೋ ಜನ ನಿನ್ನೆದುರಿಗೆ ಬಂದರು. ಆದರೆ ನಿನ್ನೊಂದೇ ಮೈಯೊಳಂ, ನೀನು ಒಬ್ಬನೇ ಒಂಟಿಯಾಗಿ ಎಲ್ಲರನ್ನು ಎದುರಿಸಿದೆ. ಇದು ಮಾತಂದ್ರು. ಚಕ್ರವ್ಯೂಹ ಬಿಡ್ಸಕ್ಕೆ ಬಂದವನು, ಚಕ್ರವ್ಯೂಹ ಭೇದ ಮಾಡೋಕ್ಕೆ ಬಂದ, ಎಲ್ಲರೂ ಸೇರಿ ಇವನ ಮೇಲೆ ದಾಳಿ ಮಾಡ್ತಾರೆ. ಆದರೆ ಅಭಿಮನ್ಯು ಒಬ್ಬನೇ ಅದನ್ನು ಎದುರ್ಸಕ್ಕೆ ಕುಂತ. ಇದು ಪೌರುಷ ಅಂತಂದ್ರೆ, ಇದು ವೀರತ್ವ ಅಂತಂದ್ರೆ, ಇದು ಪರಾಕ್ರಮೆ ಅಂತಂದ್ರೆ. ಅಷ್ಟು ಮಂದಿ ಇದ್ದರು ನೋಡ್ರಿ. ದ್ರೋಣ, ಭೀಷ್ಮ, ಕರ್ಣ, ಕೃಪಾಚಾರ್ಯ, ಅಶ್ವತ್ಥಾಮ, ಶಕುನಿ, ಜಯದ್ರಥ, ಇಷ್ಟು ಜನ ಇದ್ದರು. ನೀನೊಬ್ಬನೇ. ಅದ್ರ ಜೊತೆಗೆ ಇನ್ನೂ ಭಾಳಷ್ಟು ಜನ ಇದ್ದರು, ನೀನೊಬ್ಬನೇ. ಅದೆಂಥ ಶೌರ್ಯ ನಿಂದು, ಅದೆಂಥ ಪರಾಕ್ರಮಪ್ಪ ನಿಂದು. ಮೈಯೊಳಂ ತಯೇ, ಒಬ್ಬನೇ ನೀನು ಅವ್ರನ್ನೆಲ್ಲರನ್ನು ಮುಗಿಸಿಬಿಟ್ಟು ಕೊಂದೈ, ಎಲ್ಲರನ್ನೂ ನೀನು ಒಬ್ಬನೇ ಕೊಂದು. ಅಂದರೆ ಇವ್ರನ್ನಲ್ಲ, ಯಾರನ್ನ, ಬೇರೆ ಬೇರೆ ಸೈನಿಕರನ್ನು ಒಬ್ಬನೇ ಕೊಂದು. ಅಷ್ಟು ಮಂದಿನೂ ಎದುರಿಸಿದಿ, ಅವರೆಲ್ಲರೂ ನೀನು ಒಬ್ಬನೇ ಕೊಂದಿಕ್ಕಿದಿ. ಪಲರಂ ನಿನ್ನಂ ಪೆತ್ತಳ್, ನಿನ್ನನ್ನು ಹೆತ್ತವಳು ಬರೀ ತಾಯಿಯಲ್ಲ. ನೋಡ್ರಿ ಎಂಥ ಮಾತು. ನಿಜಾಗ್ಲೂ ದುರ್ಯೋಧನನಲ್ಲಿ ಇಂಥ ಒಂದು ಗುಣ ಇದೆ ನೋಡಿ.
ನಿನ್ನನ್ನು ಹೆತ್ತವಳು ಕೇವಲ ತಾಯಿಯಲ್ಲ, ಕೇವಲ ತಾಯಿಯಲ್ಲ, ವೀರ ಜನನಿ ಎನ್ನಿಸುವಂ ಪೆತ್ತಳ್. ನಿನ್ನನ್ನು ಹಡೆದವಳು ಬರೀ ತಾಯಿಯಲ್ಲ, ವೀರಮಾತೆ ಅಂತ. ವೀರಮಾತೆ, ಎಂಥ ಮಗನಿಗೆ ಜನ್ಮ ಕೊಟ್ಟಾಳು ನಿಮ್ಮ ತಾಯಿ. ಅರ್ಥ ಆಯ್ತಾ? ಎಂಥ ಮಗನಿಗೆ, ಸುಭದ್ರೆ ಎಂಥ ಮಗನ ಜನ್ಮ ಕೊಟ್ಟಾಳು. ಅವಳು ಸಾಮಾನ್ಯ ತಾಯಿ ಅಲ್ಲ, ಒಬ್ಬ ವೀರನಿಗೆ ಜನ್ಮ ಕೊಟ್ಟ ತಾಯಿ. ಅದಕ್ಕೆ ಅವಳನ್ನು ನಾನು ಕೇವಲ ತಾಯಿ ಅಂತ ಕರೆಯೋದಿಲ್ಲ, ವೀರಮಾತೆ ಅಂತ ಕರಿತೀನಿ. ನಿನ್ನಂಥ ವೀರ ಹುಟ್ಟಿದ್ದಕ್ಕಾಗಿ ವೀರಮಾತೆ ಅಂತ ಕರಿತೀನಿ. ಅಂಥ ಪುಣ್ಯವಂತ ತಾಯಿಯ ಮಗನಾಗಿ ಜನಿಸಿದೆ ಅಭಿಮನ್ಯು. ನಿನ್ನ ಈ ಶೌರ್ಯಕ್ಕೆ, ನಿನ್ನ ಈ ಪರಾಕ್ರಮಕ್ಕೆ ನಾನು ಶಿರಬಾಗ್ತೀನಿ ಅನ್ನುವಂಥ ಮಾತನ್ನು ಯಾರು ಹೇಳ್ತಾರೆ? ದುರ್ಯೋಧನ ಹೇಳ್ತಾನೆ. ಅಸಮಬಲ ಭವದ್ವಿಕ್ರಮ ಸಂಭವಂ ಪರರ್ಗೆ ನಿನ್ನಾನಿನಿತು ಪ್ರಾರ್ಥಿಸುವನಭಿಮನ್ಯು ನಿಜಾಸಾ ಸಂಕೈದೇಶಾನು ಮರಣಮಂ ಮಗಕ್ಕೆ ಗೆಡ. ಕೊನೆಯದಾಗಿ ಒಂದು ಮಾತು ಹೇಳ್ತಾನೆ. ಅಸಮಬಲ ಭವದ್ವಿಕ್ರಮ, ಅಸಮಬಲನಾಗಿರ್ತಕ್ಕಂತಹ, ಅಸಮಬಲ ಅಂದರೆ ಅವನ ಬಲಕ್ಕೆ ಯಾರು ಸಮ ಅಲ್ಲ ಅಂತ ಅರ್ಥ. ಅವನಿಗೆ ಅವನೇ ಸಾಟಿ, ಅಭಿಮನ್ಯುಗೆ ಅಭಿಮನ್ಯುವೇ ಸಾಟಿ. ಭವದ್ವಿಕ್ರಮ ಸಂಭವಂ ಪೆರರ್ಗೆ ನಿನ್ನ ನಾನಿನಿತು. ಅಸಮಬಲನಾಗಿರ್ತಕ್ಕಂತಹ ಅಭಿಮನ್ಯು ನಿನ್ನ ನಾನಿನಿತು, ನಿನ್ನನ್ನು ನಾನು ಇಷ್ಟು ಕೇಳ್ಕೊಂತೀನಿ, ಇಷ್ಟು ಪ್ರಾರ್ಥಿಸ್ತೀನಪ್ಪ. ಪ್ರಾರ್ಥಿಸುವನ ಅಭಿಮನ್ಯು, ಅಭಿಮನ್ಯು ನಿನ್ನನ್ನು ನಾನು ಇಷ್ಟು ಪ್ರಾರ್ಥನೆ ಮಾಡ್ತೀನಿ, ನಿನ್ನ ಕೈ ಮುಗಿದು ಬೇಡಿಕೊಂತೀನಿ. ದುರ್ಯೋಧನನ ಬರ ಮಾತಾಯ್ತು. ಸಂಧಾನ ಕೇಳಕ್ಕೆ ಹೋದಾಗ ಒಂದು ಸೂಜಿ ಇಡೋಷ್ಟು ಜಾಗ ಕೊಡದಲ್ಲಡಿ ಅಂತೇಳಿ ಪಾಂಡವರನ್ನ ಬೈದು ಕಳಿಸಿದ್ದ. ಯಾರನ್ನ? ಕೃಷ್ಣನ ಬೈದು ಕಳಿಸಿದ್ದ. ಅಂಥ ಶತ್ರುವಿನ ಮಗ ಯಾರು? ಅಭಿಮನ್ಯುವನ ಶವ ನೋಡಿ ಅವನು ಏನು ಮಾಡಬೇಕಾಗಿತ್ತು, ಏನು ಅಂತ ಇದ್ದ ನೋಡ್ರಿ. ಅಭಿಮನ್ಯು, ನಿನ್ನಲ್ಲಿ ನಾನು ಒಂದು ಬೇಡಿಕೆಂತೀನಪ್ಪ, ನಿನ್ನಲ್ಲಿ ಒಂದು ಬೇಡಿಕೆಂತೀನಿ. ಏನು ಬೇಡಿಕೆಂತೀನಿ ಅಂತಂದರೆ, ಪ್ರಾರ್ಥಿಸುವನ ಅಭಿಮನ್ಯು, ನಿನ್ನನ್ನು ಕೈ ಮುಗಿದು ಬೇಡಿಕೊಳ್ತಾ ಇದ್ದೇನೆ ಅಭಿಮನ್ಯು. ನಿಜ ಸಾಸ ಕೈ ದೇಶಾನು ಮರಣ ಮಾಮಗೆಕ್ಕೆಗಡ. ಅಭಿಮನ್ಯು, ನೀನೇನೀಗ ಸಾವು, ನೀನು ಸತ್ತೋಗಿದ್ದೀಗ, ಸತ್ತಿದಿ. ನಿನ್ನ ಸಾವು ಸಾಮಾನ್ಯ ಸಾವಲ್ಲ, ವೀರ ಸಾವು ನಿಂದು. ನೀನು ನಿಜವಾಗಲೂ ಈಗ ಅದಕ್ಕೆ ಹೇಳ್ತಾನೆ, ನಿನ್ನಂಥ ಸಾವು ನಮಗೆ ಬರದೇ ಇದ್ರೂ ನಿನ್ನ ಸಾವಿನಲ್ಲಿ ಒಂದು ಭಾಗ ಆದರೂ ನಮಗೆ ಬರಲಿ ಅಂತ ಬೇಡಿಕೆ ಅಂತಾನೆ ಅಭಿಮಾನಿ. ಯಾರು? ದುರ್ಯೋಧನ. ಹೇಳೋದು ಅರ್ಥ ಆಗುತ್ತೆ ನಿಮಗೆ? ನಿನ್ನಂಥ ಸಾವು ನಮಗೆ ಬರ್ತದಿಲ್ಲ ನನಗೆ ಗೊತ್ತಿಲ್ಲ, ಆದರೆ ಅಭಿಮನ್ಯು ನಿನ್ನ ಕೇಳ್ಕೊಳ್ತೀನಪ್ಪ, ಕೇಳ್ಕೊಳ್ತೀನಿ. ನಿನ್ನಂಥ ಸಾವು ನನಗೆ ಬರದೇ ಇದ್ರೂ ಚಿಂತೆ ಇಲ್ಲ, ನಿನ್ನ ಸಾವಿನಲ್ಲಿ ಒಂದು ಭಾಗ, ಒಂದು ಕ್ಷಣಿಕ ಒಂದು ಭಾಗ ಆದರೂ ಆ ವೀರ ಮರಣ ನನಗೆ ಬರಲಿ. ಅವನು ಬದುಕ್ಬೇಕಂತ ಎಂದಿಲ್ಲ ಅವನು. ಆ ಮಾತು ನೋಡ್ರಿ ಹೆಂಗೈತೆ. ನಾನು ಯುದ್ಧ ಮಾಡೇ ಸಾಯೋದು, ಯಾಕಂದರೆ ಹೇಡಿಯಾಗಿ ಬದುಕೋದಿಲ್ಲ ನಾನು. ಆದರೆ ನಿನ್ನ ಪರಾಕ್ರಮ ಇತ್ತಲ್ಲ, ನಿನ್ನ ಸಾವಿನ ರೀತಿಯಲ್ಲಿ ನನಗೂ ಸಾವು ಬರಲಿ. ಯಾಕಂದ್ರೆ ಜಗತ್ತು ಈ ಭೂಮಿ ಇರೋ ತನಕ ಅಭಿಮನ್ಯು ನೆನಪಿಡ್ತಾರ, ಹಂಗೆ ನಾನು ನೆನಪಿಡ್ಬೇಕು. ಪರಾಕ್ರಮೆಯಾಗಿ ದುರ್ಯೋಧನ ಹೋರಾಡಿದ, ಪರಾಕ್ರಮೆಯಾಗಿ ದುರ್ಯೋಧನ ಮಡಿದ ಅನ್ನುವಂಥದ್ದನ್ನು ನೆನಪಿಡಬೇಕು ಜಗತ್ತು. ಅಂಥ ಸಾವು ಬರಲು ನನಗೆ ಅಂತಾನ ದುರ್ಯೋಧನ. ಅಂಥ ಸಾವು ಬರಲಿ ನನಗೆ. ಹೆಂಗೋ ಒಂದು ಸಾಯೋದು ಬೇಡ, ಸತ್ರು ಅರ್ಥ ಇರಬೇಕು. ಅದಕ್ಕೆ ಸುಮ್ಮನೆ ಸತ್ತು ಹೋದ್ವಲ್ಲ, ಅರ್ಥ ಇರಬೇಕು. ಅದಕ್ಕೊಂದು ಬೆಲೆ ಬರಬೇಕು. ಸಾವಂದ್ರೆ ಸುಮ್ಮನೆ. ಅದಕ್ಕೆ ಈ ಜೀವಿತಕ್ಕೆ ಕೊನೆಯದಾಗಿ ಕೊಡುವಂಥದ್ದು ಬೆಲೆ ಸಾವು. ಆ ಸಾವು ನನಗೆ ಹೆಂಗೆ ಬರ್ಬೇಕಂದ್ರೆ, ರಣರಂಗದಲ್ಲಿ ನಿನ್ನಂಗೆ ಹೋರಾಟ ಮಾಡೋ ಶಕ್ತಿ ನನಗೆ ಬರಲಿ. ಕೊನೆಗೆ ಸಾಯೋದಿದ್ದರೆ ನಿನ್ನಂಗೆ ಸಾಯ್ಬೇಕು ನಾನು. ಆ ಮರಣ ನನಗೆ ಬರಲಪ್ಪ ಅಭಿಮನ್ಯು ಅಂತ ತಿಳ್ಕೊಂಡು ಆ ಅಭಿಮನ್ಯುವನ ಶವ ನೋಡಿ ಭಾಳ ದುಃಖವನ್ನು ವ್ಯಕ್ತಪಡಿಸಿ ತನ್ನ ಮನಸ್ಸಿನೊಳಗಡೆ ಇರತಕ್ಕಂಥ ಮಾತುಗಳನ್ನು ಹೇಳಿ ಆ ಶವಕ್ಕೆ ಕೈ ಮುಗಿದು ಬರ್ತಾನೆ. ಕೈ ಮುಗಿದು ದುರ್ಯೋಧನ ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ಹೋದಾಗ
ಅಲ್ಲಿ ಮತ್ತೊಂದು ಆಘಾತ ಆಗುತ್ತೆ ದುರ್ಯೋಧನಿಗೆ. ಹಾಗಾದರೆ ಆ ಆಘಾತ ಏನು ಯಾವುದು ಅನ್ನೋದನ್ನು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಓಕೆ. ಪ್ರೀತಿ ವಿದ್ಯಾರ್ಥಿನಿಯರೇ, ಇದುವರೆಗೂ ಈ ಕಾವ್ಯ ಭಾಗದ 2ನೇ ವಿಡಿಯೋದಲ್ಲಿ ಏನೇನಾಯಿತು ಅನ್ನೋದನ್ನು ತಿಳ್ಕೊಂಡಿದ್ವಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಷಯಗಳನ್ನು ತಿಳಿದುಕೊಳ್ಳೋಣ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.